ಹೃದಯಾಘಾತಕ್ಕೆ 10 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಾಗಲೇ ಕುಸಿದು ಬಿದ್ದಂತಹ ವಿದ್ಯಾರ್ಥಿ. ಚಾಮರಾಜನಗರದಲ್ಲಿ ಬಾಲಕ ಮನೋಜ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಶಾಲೆಯಲ್ಲಿ ಕುಸಿದು ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಪ್ರಯತ್ನಗಳಾಗಿದೆ. ಅಷ್ಟರಾಗ್ಲೇ ಸಾವನ್ನಪ್ಪಿದ್ದಾರೆ. ಮೊದಲೇ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಬಾಲಕ, ಚಾಮರಾಜನಗರ ದೊಡ್ಡ ಹುಂಡಿ ಗ್ರಾಮದ ಬಾಲಕ ಕೊನೆಯುಸಿರೆಳೆದಿದ್ದಾರೆ. ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 10 ವರ್ಷದ ಬಾಲಕ ಇದೀಗ ಶಾಲೆಯಲ್ಲಿ ಪಾಠ ಕೇಳುವಂತಹ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಇದೀಗ ಶಾಲೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಯುವಕ. ಮೊದಲೇ ಹೃದಯ ಸಂಬಂಧಿ ಸಮಸ್ಯೆಯನ್ನ ಬಳಲ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಚಾಮರಾಜನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರೆ ಶಿಕ್ಷಕರು. ಆ ಸಂದರ್ಭದಲ್ಲಿ ಈ ಯುವಕ ಕುಸಿದು ಬಿದ್ದಿದ್ದಾರೆ. ಏನಾಯ್ತು ಅಂತ ಹೇಳಿ ನೋಡಿ ಆತನನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸಗಳು ಕೂಡ ಆಗಿದೆ. ಬಟ್ ಆದ್ರೆ ಅಷ್ಟರಲ್ಲಾಗಲೇ ಹೃದಯ ಬಡಿತ ನಿಂತು ಹೋಗಿದೆ. ಇದೀಗ ಮೊದಲೇ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ದೊಡ್ಡ ಹುಂಡಿ ಗ್ರಾಮದ ಬಾಲಕ ಕೊನೆಯುಸಿರೆಳೆದಿದ್ದಾರೆ. ಯಾಕಾಗಿ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ನ ಕೇಸ್ಗಳು ದಾಖಲಾಗ್ತಾ ಇದೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಡೆಲಿವರಿ ಆಗಿದ್ದವರು ಅವಾಗ ಅವ್ನಿಗೆ ಸಣ್ಣ ಹೋಲಿದೆ. ಅವ್ನಿಗೆ 7 ವರ್ಷ ಆದಮೇಲೆ ಅದು ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ಸರಿ, ಚೆನ್ನಾಗೇ ಇದ್ದ. ಈಗ ಅಲ್ಲಿ ಸ್ಕೂಲಲ್ಲಿ ಚೆಕಪ್ ಬಂದಿದಾಗ ಅವ್ನಿಗೆ ಹೋಲು ಜಾಸ್ತಿ ಆಗಿದೆ ಅಂತ ಹೇಳಿದ್ರಂತೆ. ಅಲ್ಲಿ ಸ್ಕೂಲಿನ ಚೆಕಪ್ ಅವರು ಹಾಸ್ಪಿಟ್ಲಿಗೆ, ಅಪೋಲೋ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರು. ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋತಾ ಇದ್ದ. ಅವನು ಮೊನ್ನೆನೂ ನೋವು ಅಂದಿದ್ದಾನೆ, ಆಗಲೂ ಮಾತ್ರ ನುಂಗವನೆ. ಈಗ ಸಡನ್ಲಿ ಬೆಳಗ್ಗೆ ಸ್ಕೂಲಲ್ಲಿ ತಲೆ ಸುತ್ತು ಬಂದು ಇದ್ದಾನೆ.